ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ರೈತ ಸಂಘಟನೆ ವತಿಯಿಂದ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಎನ್.ಎಚ್. ಕೋನರೆಡ್ಡಿ. ಅನ್ನಿಗೇರಿ ನಗರದ ಬಸ್ ನಿಲ್ದಾಣ ಹತ್ತಿರ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ ಕಳಸಾ ಬಂಡೂರಿ ರೈತ ಸಮಿತಿ ಪಕ್ಷಾತೀತ ರೈತ ಸಂಘಟನೆ ವತಿಯಿಂದ ದಷ್ಟನಿಷ್ಠೆ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಅನ್ನಿಗೇರಿ ಎಪಿಎಂಸಿ ಆವರಣದಲ್ಲಿ ಇರುವ ರಾಜ್ಯ ಉಗ್ರಾಣದಲ್ಲಿ ಆದ ರೈತರ ಕಡಲೆ ಹಾಗೂ ಹೆಸರು ಚೀಲಗಳನ್ನು ಅಧಿಕಾರಿ ಅವ್ಯವಹಾರದಿಂದ ಕಳುವಾದ ನಂತರ ನನ್ನ ಕಟ್ಟುನಿಟ್ಟಾದ ಆದೇಶದಂತೆ ಕಳುವಾದ ಬೀಜಗಳನ್ನು ಜಪ್ತಿ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ತಹಸೀಲ್ದಾರನ್ನು ಅನ್ನಿಗೇರಿ ರೈತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ನಡೆದ ಅಧಿಕಾರಿಗಳ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ ಶಾಸಕ ಎನ್.ಎಚ್. ಕೋನರೆಡ್ಡಿ ಅವರು ಅಧಿಕಾರಿಗಳನ್ನು ಅನ್ನಿಗೇರಿಯ ದಾಸೋಹ ಮಠದ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ನವಲಗುಂದ ವೃತ್ತ ನಿರೀಕ್ಷಕರು ರವಿ ಕಪ್ಪತ್ನವರ್, ಅನ್ನಿಗೇರಿ PSI ಸಿದ್ದಾರೂಢ ಆಲದಕಟ್ಟಿ, ದಂಡಾಧಿಕಾರಿಗಳಾದ ಮಂಜುನಾಥ್ ದಾಸಪ್ಪನವರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮಾಯಣ್ಣವರ್, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶಿವಾನಂದ ಭೂಮಣ್ಣವರ್, ನೀರು ಬಳಕೆದಾರ ಸಂಘದ ಅಧ್ಯಕ್ಷರಾದ ಸದುಗೌಡ ಪಾಟೀಲ್, ಚಂಬನ ಹಾಲ್ದೊಡ್ಡರ್, ವರ್ತಕರ ಸಂಘದ ಅಧ್ಯಕ್ಷರಾದ ಮಹಾಬಲೇಶ್ವರ ಹೆಬ್ಸೂರ್, ಚಂಬನ ಸುರಕೋಡ್, ಅರುಣ್ ಹೆಬ್ಸೂರ್, ಸದಸ್ಯರಾದ ಇಮಾಮ್ ದರ್ವಾನ್, ಶಾದಿಕ್ ಟಾನೇದ್ ಸೇರಿದಂತೆ ಹಲವು ರೈತರು ಈ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಮಾಧ್ಯಮದ ಮಿತ್ರರೇ, ಅನ್ನಿಗೇರಿ ಒಂದು ದೊಡ್ಡ ಸುದ್ದಿಯಲ್ಲಿ ಬಂದಿತ್ತು. ಸರಿಯಿಲ್ಲ ಸುದ್ದಿಯೊಳಗೆ ಬಂದಿತ್ತು. ನನಗೆ ರಾತ್ರಿ 12 ಗಂಟೆಗೆ ಒಂದು ಫೋನ್ ಮಾಡಿದ್ರು. ಈ ನಮ್ಮ ಉಗ್ರಾಣದಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಆಗೈತಿ, ನಿಮ್ಮ ಗಮನಕ್ಕೆ ಐತನ ಅಂತ ಕೇಳಿದ್ರು. ನನ್ನ ಗಮನಕ್ಕೆ ಐತಿ ಬಿಟ್ಟು ನಂಗೆ ನಿದ್ದೆ ಇರ್ತದೆ. ಏನು ದೊಡ್ಡದೈತೆ ಅಂತ ಒಬ್ಬ ಇಟ್ಬಿಟ್ಟು ಫೋನ್ ಹಂಗೆ ಫೋನ್ ಮಾಡಿದ್ರೆ ಫೋನ್ ಇರ್ತವಲ್ಲ. ಬೆಳಿಗ್ಗೆ 7 ಗಂಟೆಗೆ ಕರೆಕ್ಟಾಗಿ ಸಿದ್ದಾರೂಢವ್ರಿಗೆ ಫೋನ್ ಮಾಡಿದ್ರು. ನೀವೇನೋ ಉಗ್ರಾಣ ಕಡೆ ಹೋಗಿದ್ರು ಅಂತೆ. ಇಲ್ಲ ಸರ್, ಇನ್ನೂ ಗೊತ್ತಿಲ್ಲ. ಹೋಗಿ ನೋಡ್ರಿ, ಅದು ಏನೋ ಕಳವಾಗಿತ್ತು ಅಂತ ಅಂದೆ. ಅದಕ್ಕೆ ನಮಗೂ ಸಮಾನ ಆಗಲಿಲ್ಲ. ಆದ್ರೂ ಏನಾಗಿರ್ಬೋದು ಅಂತ ನನಗೊಂದು 3-4 ಮಂದಿ ರೈತರು, ಮಾಮಲೇಶಣ್ಣ ಮತ್ತು ಈ ರೈತರೆಲ್ಲ ಕಳ್ಕೊಂಡಂಥವ್ರು ಫೋನ್ ಮಾಡಕತ್ತರು. JK ಪಾಟೀಲ್, ನಮ್ಮ ಸ್ವಾಮಿಗಳು, ಮತ್ತು ಅದೇ ರೀತಿಯಾಗಿ ಒಂದು 3-4 ಜನ ರೈತರು, ನಮ್ಮ ಬಿರ್ಸಾಲ್ ಅವ್ರು ಯಾರ್ಯಾರು ಕಳ್ಕೊಂಡು ಫೋನ್ ಮಾಡಕ್ಕೆ ಚಾಲು ಮಾಡಿ. ಅದೇ ಕಳವಾದ ಒಂದೇನ ಇಲ್ಲಿ ಯಾವ ಮ್ಯಾನೇಜರ್ ತಗೊಂಡೋಗ್ಬಿಟ್ಟಾಗಿದೆ. ಏನೋ ದೊಡ್ಡ ಅನಾಹುತ ಆಗ್ಬಿಡು ಅಂತ ತಿಳ್ಕೊಂಡೆ. ನನಗೆ ನಿದ್ದೆನೂ ಕೂಡ ಆಗ್ತಿಲ್ಲ. ಬೆಂಗಳೂರಿಂದ ಬದಲಾವಣೆ ಸೀದಾ ಇಲ್ಲಿಗೆ ಬಂದು ನಾನು ಮತ್ತು ತಹಸೀಲ್ದಾರ್ ಅವರು, PS ಅವರು CPR ಕೂಡ ಚರ್ಚೆ ಮಾಡಿದ್ವಿ. ಸರ್, ಇದೊಂದು ನೀರು ಗಂಧಲ್ಲ ನೋಡ್ರಿ, ಎಲ್ಲ ಚೀಲ ಏನಿರ್ತಾವ ಅಲ್ಲಿ ತೊಗೊಂಬರ್ತೇವೆ ಅಂತೇಳಿ ನಾನು ಮಾಮಲೇಶನ ಕರೆದೆ. ಸ್ವಲ್ಪ ಹೋರಾಟಕ್ಕೆ ಬೇಡ, ಒಂದು 4 ದಿವಸ ತಡ್ರಿ, ಇದನ್ನು ರಿಕವರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಅದನ್ನ ಜವಾಬ್ದಾರಿಯಿಂದಲೇ ಕೆಲಸ ಮಾಡಿಸ್ತೀನಿ ಅಂತ ಇದೆ. ಇಂಥ ಪ್ರಕರಣ ಒಂದು ಕಡೆ ಆದ ಮಾಹಿತಿ ತಗೊಂಡು ಬಂದಿದ್ದೆ ನಾನು. ಅಕಸ್ಮಾತ್ ಅವತ್ತ FIR ಮಾಡಿ ಅವ್ನು ಕೇಳಿ ಕಳಿಸ್ಬಿಟ್ಟಿದ್ರೆ ಗಟ್ಟಿ ಮುಗಿದೋಗಿದ್ದು. ನನಗೆಲ್ಲರೂ ಅವತ್ತು ಒತ್ತಡ ಮಂಜು. ಅದಕ್ಕೆ ನಾ ಹೇಳಿದೆ, ಒಟ್ಟಾಗ ಗೊತ್ತಾ ಮಾಡಬೇಡ್ರಿ ಅಂತ. ಮತ್ತೊಂದು ಬಾರಿ 2ನೇ ಬಾರಿ ಬಂದೆ. ಇಲ್ಲ ಸರ್, ಎಲ್ಲದ ನಾವು ಅಂತ ಕೇಳಿ ಅವ್ನು ಬೇರೆ ರಾಜ್ಯಾಗ ಅದ. ನಾವು ಮತ್ತೆ ಪತ್ತೆ ಹಚ್ಚಿ ತರ್ತಕ್ಕಂಥ ಪ್ರಯತ್ನವನ್ನು ಪೊಲೀಸ್ ಅಧಿಕಾರಿ ಮಾಡ್ತೀವಿ. ಎಷ್ಟು ಕೆಲಸ ಮಾಡಿರ್ಬೋದು ಅಂತ ನಿಮ್ಗೆ ಒಂದು ಮಾತು ಹೇಳ್ತೀನಿ. ಭಾಳ ಜನಾಗೆ ಲೈಟಾಗಿ ಮಾತಾಡಿದ್ರೆ ನಾನು ಅದ್ರ ಬಗ್ಗೆ ಯಾರನ್ನೂ ಟೀಕೆ ಕೂಡ ಮಾಡಕ್ಕೆ ಹೋಗುದಿಲ್ಲ. ಆದ್ರೆ ನಮ್ಮ DC ದಿವ್ಯಾ ಪ್ರಭು ನಾನೇ ಬರ್ತೀನಿ ಸರ್, ಹೋಗು ನಾವು ನೀವು ಕೊಡಿ ಅಂತ. ಆಯ್ತು, ಅವ್ರು ಬೆಂಗಳೂರಾಗ ಒಳ್ಳೆ DC ಅಂತ ಪ್ರಶಸ್ತಿ ತಗೊಳಕತ್ತಾರ. ಇನ್ಸಿಡೆಂಟ್ ಇಲ್ಲಿ ಆಗ್ಬಿಟ್ಟು ಅವಾಗ ಮತ್ತೆ ಏನ್ ಮಾಡ್ಬೇಕಂತ ಚರ್ಚೆ ಚಲೋ ಆಯ್ತು. ಅವ್ರಿಗೆ ಇಷ್ಟ ಮಾಡಕ್ ಹೋಗಿಲ್ಲ. ಅವ್ರಿಗೆ ರೆವಿನ್ಯೂ ಮಿನಿಸ್ಟರ್ ಕಡೆ ಪ್ರಶಸ್ತಿ ತಗೊಳ್ತಾರೆ. ಮತ್ತೆ ಇದು ತೆರೆ ಹಾಕಿ ಹಾಕಿ ತಗೊಂಡ್ಬಿಟ್ಟು ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಏನು ಸುಮ್ಮನೆ ಅಂದೆ. ಅದು ಕೂಡ ನಮ್ಮ IGP ವಿಕಾಸ್ ಪಾಪ ಅವರು ಕೂಡ ಪಾಪ ಸ್ಪಂದನೆ ಮಾಡ್ತಾರೆ. ಏನು ಮಾಡಿ ಪತ್ತೆ ಅಂತ ಅದು ಕೂಡ ನಮ್ಮ SP ನಾರಾಯಣ್ ಬರ್ಮಣಿ, DSP ನಾಗರಾಜ ಮತ್ತು ಶಿವಾನಂದ ಕಟ್ಗಿ ಅವರು, ನಮ್ಮ CPI ರವಿ ಕಪ್ಪತ್ತವರು, ಸಿದ್ದಾರೂಢರು, ಇವರು ಹಗಲಿ ರಾತ್ರಿ ಮಲಗಲೇ ಇಲ್ಲ. ಕೇವಲ ಇವರು ಅಷ್ಟೇ ಅಲ್ಲ,
ನಮ್ಮ ರವಿಚಂದ್ರನ್ ಅವರು ಧಾರವಾಡ ಸಿಪ್ಪೆ ಒಂದು 4-5 ಮಂದಿ ಟೀಮ್ ಆದ್ರು. ಎಲ್ಲೆಲ್ಲಿ ಹೋದ್ರು ಹೆಂಗ್ ನೋಡಿದ್ರ ಗೊತ್ತಾಗಿಲ್ಲ ಗಾಡಿನ. ಒಟ್ಟು ಪತ್ತೆ ಹಚ್ಚುವಂತ ಒಂದು ದೊಡ್ಡ ದಿಟ್ಟತನ ನೋಡಿದಂತ ಅಧಿಕಾರಿಗಳು ಕೆಲಸ ಮಾಡ್ಯಾರ ತಿಳ್ಕೊಂಡು ಹೇಳಿ ಇವತ್ತು ನಿಮ್ಗೆಲ್ಲ ಬಂದು ಅಂತ ಹೇಳಿದೆ. ಜಿಲ್ಲಾಧಿಕಾರಿಗಳು ಏನ್ ಮಾಡಕ್ ಆಗೋದಿಲ್ಲ, ಪೊಲೀಸ್ ಏನ್ ಮಾಡಿ ನಾವು ಡೈರೆಕ್ಷನ್ ಕೊಟ್ಟಾಗ ಮಾಡೋದವ್ರು. ನಾನು ಇವ್ರು ಯಾರು ಮಲ್ಗಾಕ್ ಬಿಟ್ಟರೆ ಕೇಳಿಲ್ಲ ಅದಾರು. ರವಿ ಅವ್ರು ಫೋನ್ ಮಾಡಿದಾಗ ರಾತ್ರಿ 12 ಆಗಿರ್ತಿತ್ತು. ನಮ್ಮ ತಹಶೀಲ್ದಾರ್ಗೆ ಇತ್ತು, ಒಂದು ದಿವಸ ಸಿಟ್ಟಿಗೆ ಇದ್ದೆ, PSR ಸಿಟ್ಟಿಗೆ ಇದ್ದೆ. ಒಂದು ಕಾಲ್ ಕಡಿಮೆ ಮಾಡಬಾರ್ದು, ಅವ್ರು ರಿಕವರಿ ಮಾಡಬಾರ್ದು. ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. ಇದೇ ಗದಗದೊಳಗ ಒಂದು ವಾರದೊಳಗೆ 9 ಕೋಟಿ ರೂಪಾಯಿ ಮೆಟೀರಿಯಲ್ ಹೋಗಿದೆ, ಪತ್ತೆಯಾಗಿದೆ. ಇವತ್ತು ಮೈಲೊಂಗಲದಲ್ಲಿ 2,36,00,000 ಮಾಲ್ ಹೋಗಿದೆ, ಪತ್ತೆ ಆಗಿದ್ದು ಅಲ್ಲಿಗೆ ಮಾತ್ರ. ಈಗ ಅದಕ್ಕೆ ಆಡಳಿತ ಗೊತ್ತಿರಬೇಕು ಅಂತ ಹೇಳೋದು. ನಾ ರೈತರ ಪರವಾಗಿ ಕಳೆದ 25 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೆ. ನಾನೆಂದು ರೈತರಿಗೆ ಸಿಟ್ಟಿಗೆ ಹೇಳ್ತಿದ್ರೆ ಇದ್ರಿಗೆ ಹೇಳ್ತೇನೆ. ಮತ್ತೆ ನಾನು ಸ್ವಲ್ಪ ಸಿಟ್ಟು ಜಾಸ್ತಿ, ಯಾಕಂದ್ರೆ ನವಳದಾಗ ನೀಲಮಣಿ ಕೆರೆ ನೀರು ಕುಡಿದು ಬೆಳೆದ್ಬಿಟ್ಟಿವಿ.